ಆ ರಾಜಕಾರಣಿನ ಕೊಂದಿದ್ದು ನೀನೇ ಅಂಬೋದು ಗೊತ್ತೇಲಿ, ಆದ್ರೆ ಹಂಗ ಮಾಡೋದಕ್ಕೆ ಯಾರು ಹೇಳಿದ್ದು ಅನ್ನೋದು ಗೊತ್ತಾಗಬೇಕು. ಯಾರು ಅಂಬೋದು ಹೇಳಿಲ್ಲ, ದಿವಸ ಲಬೋ ಲಬೋ ಅಂತ ಒಯ್ಕೋಬೇಕು. ಹಂಗ ಮಾಡ್ತೀನಿ. ಬಗಳೇ ಬೇಡ, ನನ್ಗೇನು ಮಾಡ್ಬಿಡಿ, ಎಲ್ಲ ಹೇಳ್ಬಿಡ್ತೀನಿ. ಹೀಗ್ ಮಾಡು ಅಂತ ಹೇಳಿದ್ದು ರೆಡ್ಡಿ, ಮತ್ತೆ ಒಂದೇ ಕಲ್ಲಿಗೆ 2 ಅಕ್ಕಿ ಹೊಡೆಯೋದು ಅಂತ ಏನೋ ಹೇಳ್ತಾ ಇದ್ದ. ಹೋಗಿ ಅಡ್ನಾಡಿಗೆ ಹೇಳು, ಸತ್ತಿದ್ ಒಂದೇ ಅಕ್ಕಿ ಅಂತ, ಇನ್ನೊಂದು ಅಕ್ಕಿ ಆರ್ಕೊಂಡು ನಂತಾವ್ ಬಂದಿದೆ ಅಂತ. ಈಗ ನಿನ್ನ ತಲೆ ತೆಗೆಯೋ ಮೊದಲು ಜಾಗ ಖಾಲಿ ಮಾಡ್ಲೆ. ಹೋಗ್ಲೆ ಹೋಗ್ಲೆ ಮಗನೇ. ಅಣ್ಣ, ಅವನು ಹೋಗಿ ರೆಡ್ಡಿಗೆ ಹುಷಾರಾಗಿರೋದಕ್ಕೆ ಹೇಳ್ತಾನೆ. ಹಂಗ ಹೇಳಿ ಅಂತಾನೆ ಕೈ ಬಿಟ್ಟಿದ್ದು. ಆಡ್ನಾಡಿ ನರ್ಮನಗ್ ಗೊತ್ತಾಗ್ಲಿ, ಅವನ್ ಬೆನ್ನತ್ತಿರೋದು ಕ್ಯಾರೆ ಅವಲ್ಲ, ನಾಗರಾವು ಅಂತ. ಹಾಗಾದ್ರೆ ಫ್ಯಾಮಿಲಿ ಎಲ್ಲ ಒಂದಾಗೋಗ್ಬಿಟ್ರು. ನಾನ್ ವಿಲನ್ ಆಗ್ಬಿಟ್ಟೆ. ಈಗ ಹೊಸ ಹೀರೋ ನಾಗರಹಾವು ನನ್ನನ್ನು ಹುಡ್ಕೊಂಡ್ ಬರ್ತಾನೆ. ಬರ್ಲಿ 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 ಬರ್ಲಿ. ಅವನಿಗಿಂತ ವಿಷ ಜಾಸ್ತಿ ನನ್ನ ಹತ್ರ ಇದೆ ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮೊದಲು ಹೆಣಕ್ಕೆ ಅಲಂಕಾರ ಮಾಡೋ ಹೂವು ತನ್ನಿ. ರಾಜೇಂದ್ರ ಗೌಡ ಅವರಣ್ಣ ನನ್ನನ್ನು ಹುಡ್ಕೊಂಡ್ ಬರೋಷ್ಟರಲ್ಲಿ ಇವನ ಹೆಣನ ಅವನಿಗೆ ಉಡುಗೊರೆ ಹಾಕೊಡ್ತೀನಿ. ಅವನ ಏನ್ ನನ್ನನ್ನು ಹುಡ್ಕೊಂಡ್ ಬರ್ತಾನೆ. ಸ್ವಲ್ಪ ಜಾಸ್ತಿ ಹೂ ತಗೊಂಬನ್ನಿ. ನೀನೇ ಹೇಳಿದಲ್ಲ ಹೊಸ ಅಣ್ಣ ಅಂತ. ಅವನ್ ಬರುವಾಗ 1 ಹೆಣ ಅಲ್ಲ, 2 ಹೆಣ ಸ್ವಾಗತ ಮಾಡ್ಲಿ. ಒಂದು ನಂದು, ಇನ್ನೊಂದು ನಿಂದು. ನನ್ನೇನ್ ಅನ್ಕೊಂಡೆ ನೀನು? ಅಷ್ಟೊಂದು ಸುಲಭವಾಗಿ ಮುಗಿಸ್ಬೋದು ಅಂತನಾ? ಇಷ್ಟು ವರ್ಷ ನಿನ್ನ ಒಳ್ಳೆ ಸ್ನೇಹಿತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮಾತಾಡ್ದಿಯಲ್ಲ ಬಂಗಾರದಂತ ಮಾತುಗಳ ಫೈನಾನ್ಷಿಯಲ್ ಹತ್ರ, ಅವನು ಅದನ್ನ ನನಗೆ ಕೇಳಿಸ್ದ. ಆಗ ನಿನ್ನ ನಿಜವಾದ ಬಣ್ಣ ಬಯಲಾಯ್ತು. ಇದೆಲ್ಲ ಅವನೇ ಕೊಟ್ಟಿದ್ದು. ನಿಲ್ಸ. ನೀನು ನನ್ನ ಜಾಗದಲ್ಲಿದ್ದರೆ ನೀನು ಅದನ್ನೇ ಮಾಡ್ತಿದ್ದೆ. ಬಂದ್ಬಿಟ್ಟ ಇಲ್ಲಿ ಬುದ್ಧಿ ಹೇಳಕ್ಕೆ. ನಾನು ನಿಂತರಲ್ಲೇ, ನನ್ನ ಮೈಯಲ್ಲಿ ಹರಿತಾ ಇರೋದು ಒಳ್ಳೆ ಮನೆತನದ ಪರಿಶುದ್ಧವಾದ ರಕ್ತ, ಬಚ್ಚಲ್ ತೊಳೆಯೋಳ ರಕ್ತ ಅಲ್ಲ. ನಿಮ್ಮಮ್ಮ ಗರ್ಭಿಣಿಯಾಗಿದ್ದು ತಾಯಿ ಆಗ್ಬೇಕು ಅಂತಲ್ಲ, ಮಗುನ ಹೆತ್ತು ದುಡ್ಡು ಮಾಡ್ಬೇಕು ಅಂತ ನಿನ್ ಜನ್ಮ ಕೊಟ್ಟಿದ್ದಲ್ಲೇ. ಮುಗಿಸ್ರವನಲ್ಲೇ. ಒಬ್ಬನೇ ಬರೋ. ಒಬ್ಬ ಅಪ್ಪನ್ ಹುಟ್ಟಿದಪ್ಪ. ಬಿಡ್ರವನ್ನ. ಸಾಕ್ ಮುಗಿಸ್ಬಿಡ್ರ ಅವನ್ನ.
ಹೇಳಿದ್ನಲ್ಲ ಹೂವ ತಗೊಂಡ್ ಬನ್ನಿ ಅಂತ, ಈಗ ತಗೊಂಡ್ ಬನ್ನಿ. ಇವನ್ ಹೆಣಕ್ಕೆ ಅಲಂಕಾರ ಮಾಡೋದಿಕ್ಕೆ. ಜಾಗೋರಿ ಜಾಗುವಾರಿ ಜಾಗ ಬಂದಾನೋ ಬಳ್ಳಾರಿ ನಾಗ ಬಂಬೋಲೆ ಕಾಳಿಂಗ ನಾಗ ಶಂಭುಲಿಂಗ ಶುಭಯೋಗ. ನಾನು ಅವತ್ತೇ ಹೇಳಿದ್ನಲ್ಲಿ ರೆಡ್ಡಿ, ನಮ್ಮಿಬ್ಬರು ನಡಬರಕ ಹಳೆ ಲೆಕ್ಕ ಬಾಕಿ ತೀರ್ಸೋದೈತೆ ಅಂತ. ನಾನೇ ಬೇಕು ಅಂತ ತಡ್ಕೊಂಡಿದ್ದೆ. ಇದ್ದಕ್ಕಿದ್ದಾಗೆ ಗೊತ್ತಾಯ್ತು 2 ಲೆಕ್ಕ ಬಾಕಿ ಐತೆ ಅಂತ. ಬಿಟ್ಕಂತ ಕುಂತ್ರೆ ಬಡ್ಡಿ ಎರ್ಕಂತ ಹೋಗುತ್ತೆ. ಆಮೇಲೆ ನಿನಗೂ ತ್ರಾಸು, ನನಗೂ ತ್ರಾಸು. ಇವತ್ತೆಲ್ಲ ತೀರಿಸ್ತೀನಿಲೇ. ನೆನಪಾಯ್ತ್ಯಾ? ಸಣ್ಣವನಿದ್ದ ನೀನ್ ನನ್ ಕೊಟ್ಟ ಬಹುಮಾನ ಪಟ್ಟು ಆ ಬಾಕಿ. ಏ ರೆಡ್ಡಿ, ನಿಂದೊಂದು ಕಣ್ಣು ನನಗ್ ಬೇಕಲೇ, ನಿಂದೊಂದು ಕಣ್ಣು ನನಗ್ ಬೇಕಲೇ. ಓ ಹೋ 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 ಓ ಹೋ ಹೋ. ಈಗ 2ನೇ ಲೆಕ್ಕ. ನಮ್ಮ ಅಪ್ಪಂಗಿಂತ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದ ನಮ್ಮ ದಡಿ ಜೀವನ ತೆಗೆದು ಬಿಟ್ಟಿಲ್ಲೇ ರೆಡ್ಡಿ. ಆ ಜೀವ ಒಳ್ಳು ಕೊಡಲೆ ಆತದ.
ಆವತ್ತು ನಾನ್ ನಿಂಗೊಂದು ಬಿಳೆ ಬಟ್ಟೆ ದಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತು ಮುರಿತಿದ್ದೀನಿ. ಈಗ ನಾನ್ ನಿಂಗೊಂದು ಕೆಂಪು ಬಟ್ಟೆ ಕೊಡ್ತೀನಿಲೇ ತಿಮ್ಮ. ಓ ಓ ಓ ಅಂಜಿಕೆ ಆಗ್ತದ? ನಾನಿನ್ ಕೊಲ್ಲೋದಿಲ್ಲ ಕಣಲೇ ರೆಡ್ಡಿ. ಪ್ರಾಣಿನೇ ಕೊಲ್ಬೇಕು. ಎದಕ್ಕಪ್ಪ ಅಂದ್ರೆ ಯಾವ ಪ್ರಾಣಿನೂ ಪೊಲೀಸ್ನವರು ಕೊಲೆ ಮಾಡಿದಿ ಅಂತ ಹಿಡ್ಕೊಂಡಾಗೋದಿಲ್ಲ ನೋಡು. ಯಾವ ಕೋರ್ಟು ಅದಕ್ಕೆ ಉರುಳು ಹಾಕೋದಿಲ್ಲ. ಹೌದಣ್ಣ. ಈಗ ನೆಮ್ಮದಿ ಆತು ನೋಡಪ್ಪ. ಈಗ ಬೇಸ್ ಎರಡು ಕಡೆನೂ ಕಾಣ್ತದ. ಏ ಕರಿಯ, ಅಣ್ಣ ಈ ಊರಾಗೆ ದನಕರಗಳು ಸಿಗ್ತಾವೇನ್ಲೇ? ಇಲ್ವಾ ಮತ್ತೆ, ನಮ್ಮೂರಿಗಿಂತ ಒಳ್ಳೆ ತಳಿ ಒಳ್ಳೊಳ್ಳೆ ದನಕರುಗಳು ಸಿಗ್ತವೆ. ಹಂಗಾದ್ರೆ ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಇದ್ ಬಿಡಮ್ಮ. ಪೂರಾ ಸಂಸಾರ ಸಿಕ್ಕಿದ್ಮೇಲೆ ಯಾಕೆ ಒಳ್ಳಿ ಹೋಗೋದು? ಇಲ್ಲೇ ಬೇಸ್ ಅಂತ ಇದ್ ಬಿಡಮ್ಮ. ಎದ್ದು ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನೀನೇ ಬೇರೆ, ನಿನ್ನ ಸ್ಟೈಲೇ ಬೇರೆ ಅಂತ.